ಹೊಸ ಎಂಪ್ಲಾಯಿ ಆಫೀಸ್ಗೆ ಕಾಲಿಟ್ಟ. ಸುತ್ತಮುತ್ತ ಹೊಸ ಮುಖಗಳು, ಹೊಸ ಸಿಸ್ಟಮ್, ಹೊಸ ರೂಲ್ಸ್. ಮನಸ್ಸಲ್ಲಿ ಒಂದೇ ಪ್ರಶ್ನೆ, ನಾನಿಲ್ಲಿ ಫಿಟ್ ಆಗ್ತೀನಾ ಅಂತ. ಅದೇ ಟೈಮಲ್ಲಿ ಒಬ್ಬ ಫ್ರೆಂಡ್ ಸಿಗ್ತಾನೆ. ಯಾವುದೇ ಡೌಟ್ ಇದ್ರೂ ಕೇಳು ಅಂತ ಹೇಳ್ತಾನೆ. ಆಗ ಹೊಸ ಎಂಪ್ಲಾಯಿಯ ಜರ್ನಿ ಸಂಪೂರ್ಣವಾಗಿ ಬದಲಾಗುತ್ತೆ. ಇದೇ ಬಡಿ ಪ್ರೋಗ್ರಾಮ್ನ ಪವರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಕಂಪನಿಗಳು ಹೊಸ ಎಂಪ್ಲಾಯಿಗೆ ಲ್ಯಾಪ್ಟಾಪ್, ಲಾಗಿನ್, ಐಡಿ ಕಾರ್ಡ್ ಕೊಡುತ್ತೆ. ಆದರೆ ಬಹಳ ಮುಖ್ಯವಾದ ವಿಚಾರವನ್ನ ಕೊಡೋದಿಲ್ಲ. ಅದೇ ಒಬ್ಬ ವ್ಯಕ್ತಿಯನ್ನ. ಯಾಕಂದ್ರೆ ಹೊಸದಾಗಿ ಜಾಯ್ನ್ ಆಗುವ ಎಂಪ್ಲಾಯಿಗೆ ಮೊದಲು ಕೆಲವು ದಿನಗಳು ತುಂಬಾ ಕಷ್ಟವಾಗಿರುತ್ತೆ. ಲಂಚ್ ಎಲ್ಲಿ ಮಾಡಬೇಕು, ಯಾರನ್ನ ಕೇಳಬೇಕು, ಟೀಮ್ ಹೇಗಿರುತ್ತೆ, ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೆ, ಇಂತಹ ಸಣ್ಣ ಸಣ್ಣ ಡೌಟ್ಸ್ ಅವನ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಆಗ ಬಡಿ ಪ್ರೋಗ್ರಾಮ್ ಒಂದು ಮ್ಯಾಜಿಕ್ ನಂತೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಬಡಿ ಅಂದ್ರೆ ಯಾರು? ಬಡಿ ಅಂದ್ರೆ ಬಾಸ್ ಅಲ್ಲ, ಮೆಂಟರ್ ಅಲ್ಲ. ಬಡಿ ಅಂದ್ರೆ ಟೀಮ್ ನ ಮೆಂಬರ್. ಬಡಿ ಮಾಡುವ 5 ಕೆಲಸಗಳು ಏನು ಅಂತ ಹೇಳಿದ್ರೆ, ಮೊದಲು ವೆಲ್ಕಮ್ ಮಾಡ್ತಾನೆ, ಹೊಸ ಎಂಪ್ಲಾಯಿಗೆ ಕಂಫರ್ಟ್ ಕೊಡ್ತಾನೆ. 2 ಕ್ವಶನ್ಗಳಿಗೆ ಉತ್ತರವನ್ನ ಕೊಡ್ತಾನೆ, ಭಯ ಕಡಿಮೆ ಮಾಡ್ತಾನೆ. 3 ಕಲ್ಚರ್ ಅರ್ಥ ಮಾಡಿಸ್ತಾನೆ, ಹೇಗೆ ಕೆಲಸ ಮಾಡಬೇಕು ಅಂತ ತಿಳಿಸ್ತಾನೆ. 4 ಟೀಮ್ ಜೊತೆ ಕನೆಕ್ಟ್ ಮಾಡ್ತಾನೆ. 5 ಕಾನ್ಫಿಡೆನ್ಸ್ ಹೆಚ್ಚಿಸ್ತಾನೆ. ನೀನು ಚೆನ್ನಾಗಿ ಮಾಡ್ತಿದ್ಯಾ ಅನ್ನುವ ಒಂದು ಮಾತು ದೊಡ್ಡ ಬದಲಾವಣೆ ತರಬಹುದು. ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಗೂಗಲ್ನಲ್ಲಿ ಹೊಸ ಎಂಪ್ಲಾಯಿಗಾಗಿ ಬಡಿ ಸಿಸ್ಟಮ್ ಅನ್ನ ಜಾರಿಗೆ ತಂದಾಗ ಆನ್ ಬೋರ್ಡಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚಾಯಿತು, ಪ್ರೊಡಕ್ಟಿವಿಟಿ ವೇಗ ಹೆಚ್ಚಾಯಿತು. ಯಾಕೆಂದ್ರೆ ಪೀಪಲ್ ಲರ್ನ್ ಫಾಸ್ಟರ್ ದೆನ್ ದೇ ಫೀಲ್ ಕನೆಕ್ಟೆಡ್. ನೆನಪಲ್ಲಿಟ್ಕೊಳ್ಳಿ, ಜನ ಕೆಲಸ ಬಿಡುವುದಕ್ಕೆ ಪ್ರಮುಖ ಕಾರಣ ಇಲ್ಲಿ ನಮ್ಮವ್ರು ಯಾರೂ ಇಲ್ಲ ಅನ್ನುವ ಭಾವನೆ. ಬಿಲಾಂಗಿಂಗ್ಸ್ ಇಲ್ಲದಿದ್ರೆ ಕಮಿಟ್ಮೆಂಟ್ ಇರೋದಿಲ್ಲ, ಕನೆಕ್ಷನ್ ಇದ್ರೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಇನ್ನು ಮುಂದೆ ಹೊಸ ಎಂಪ್ಲಾಯಿ ಜಾಯಿನ್ ಆದ್ರೆ ಮೊದಲ 30 ದಿನಗಳಿಗೆ ಒಬ್ಬ ಬಡಿಯನ್ನ ಅಸೈನ್ ಮಾಡಿ. ಪ್ರತಿ 5 ನಿಮಿಷ ಆ 3 ಪ್ರಶ್ನೆಗಳನ್ನ ಕೇಳೋಕೆ ಹೇಳಿ. ಈ ದಿನ ಹೇಗಿತ್ತು, ಯಾವುದೇ ಡೌಟ್ಸ್ ಇದೆಯಾ, ನನ್ನ ಸಹಾಯ ಬೇಕಾ? ಈ ಚಿಕ್ಕ ಸಿಸ್ಟಮ್ ಟರ್ನ್ ಓವರ್ ಕಡಿಮೆ ಮಾಡಿ ಟ್ರಸ್ಟ್ ಹೆಚ್ಚಿಸುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಲ್ಯಾಪ್ಟಾಪ್ ಕೊಡೋದೇ ಆನ್ ಬೋರ್ಡಿಂಗ್ ಅಲ್ಲ, ಐಡಿ ಕಾರ್ಡ್ ಕೊಡೋದೇ ಇಂಟರ್ವ್ಯೂಷನ್ ಅಲ್ಲ, ನೀನು ನಮ್ಮ ಟೀಮ್ನ ಭಾಗ ಅನ್ನುವ ಭಾವನೆ ಮೂಡಿಸೋದೇ ನಿಜವಾದ ವೆಲ್ಕಮ್. ಸೊ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.